ಫೈನಲಿ ಕೊಟ್ಟಿಯೂರು ಟೆಂಪಲ್ಗೆ ಹೋಗ್ತಾ ಇದೀವಿ, ಶಿವನ ದೇವಸ್ಥಾನಕ್ಕೆ. ಫುಲ್ ಕೇಳೋದವ್ರೆ ಪಾಪ, ಕಾದಿ ಸಾಕಾಗ್ಬಿಟ್ಟು ಸ್ವಲ್ಪ ದೂರ ಬಂದು ವಾಪಸ್ ರಿಟರ್ನ್ ಹೋಗ್ತಾವ್ರು ಅವರು. ಇಲ್ಲಿ ಸಿಕ್ಕಾಪಟ್ಟೆ ಗಲೀಜು ಮಾಡಿದ್ರು. ನೀವು ಅಷ್ಟೇ ಕರ್ನಾಟಕದವರು ಗಲೀಜು ಮಾಡಬೇಡಿ ಸುಮ್ಮನೆ. ಓಕೆ, ಫೈನಲ್ಲಿ ರೆಡಿ ಆಗ್ತಾ ಇದೆ. ಇದಕ್ಕೆ ಆಲ್ರೆಡಿ ರೆಡಿ ಮಾಡಿ ನಿಲ್ಸಿದ್ದಾರೆ. ನಾನು ಒಬ್ಬನೇ ಆಗ್ಬಿಟ್ನಲ್ಲ ಗುರು, ನಮ್ಮ ಅಣ್ಣ ಎಲ್ಲ ಹೊಂಟಬಿಟ್ಟ. ದೇವ್ರೇ, ಭಯ ಆಗ್ತಾ ಇದೆ ನನಗೆ. ಎಲ್ಲ ಹೋಗ್ಬಿಟ್ನ ಗುರು, ಚಚ್ಕೊಂಡು ಹೊಂಟೋಗ್ಬಿಟ್ನ ಗುರುವೇ. ದಿ ನೆಕ್ಸ್ಟ್ ಡೇ. ಹಲೋ ಕನ್ನಡಿಗಸ್, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸುಸ್ವಾಗತ. ಸೊ ನಾವು ಪ್ರೆಸೆಂಟ್ ಬಂದು ಇವಾಗ ಕೊಟ್ಟಿಯೂರ್ ಹತ್ರ ಹೋಗ್ತಾ ಇದೀವಿ. 3 ಕಿಲೋಮೀಟರ್ ಬ್ಯಾಕ್ ಸೈಡ್ ನಾವು ರೂಮ್ ಮಾಡ್ಕೊಂಡಿದ್ದೀವಿ. ನೈಟ್ ಏನಾಯ್ತು ಅಂತ ಹೇಳಿದ್ರೆ, ಒಂದು ಫಾರೆಸ್ಟ್ ಒಳಗಡೆ ಬ್ಯಾಟ್ರಿ ನನ್ನ DJ ಕ್ಯಾಮ್ರದು ಎಂಡ್ ಆಯಿತು. ಸೊ ಹಾಗಾಗಿ ಡೈರೆಕ್ಟ್ ಮಾರ್ನಿಂಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ 3 ಕಿಲೋಮೀಟರ್ ಬ್ಯಾಕ್ ಸೈಡ್ ನಾವು ರೂಮ್ ಮಾಡಿದ್ದೀವಿ. ಸೊ ನೈಟ್ ಊಟ ಎಲ್ಲ ಮಾಡಿ ಸ್ಟೇ ಆಗಿದ್ದು. ಸೊ ಇವಾಗ ಫೈನಲಿ ಕೊಟ್ಟಿಯೂರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಶಿವನ ದೇವಸ್ಥಾನಕ್ಕೆ. ಏನು ದರ್ಶನ್ ಅವರು ಫೇಮಸ್ ಮಾಡಿದ್ರು. ಸೊ ಇವಾಗ ಕರ್ನಾಟಕದವರು ಬರೀ ಅದೇ ಇವಾಗ ಟ್ರೆಂಡಿಂಗ್ ಜಾಸ್ತಿ. ಸೊ ಆ ದೇವಸ್ಥಾನಕ್ಕೆ ನಾವು ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಹೆಂಗಿದೆ, ಏನು ವಾತಾವರಣ, ರಶ್ ಇದೆಯಾ, ಏನು ಕತೆ ಅಂತ ತೋರಿಸ್ತೀನಿ. ಸೊ ಬನ್ನಿ. ಮತ್ತು ಇದು T-ಶರ್ಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಅಲ್ಲಿ ಶಾಲ್ ತಂದಿರಲಿಲ್ಲ. ಸೊ ಹೆಂಗಿದೆ ಅದೇ, ಅಲ್ಲಿ ಶಾಲ್ನ ಚೇಂಜ್ ಮಾಡ್ಕೋತೀನಿ. ಸ್ಟೇ ಆಗಿರೋ ಹೋಟೆಲ್ ಬಂದು ಇದೇನೆ, ನಾನು ಹೇಳಿದ್ನಲ್ಲ. ಸೊ ನೈಟ್ ಸ್ಟೇ ಅದು ಅಂತ. ಸೊ ಹೋಟೆಲ್ ಅವ್ರದ್ದೇ ಇರೋದು. ಸೊ ಗಾಡಿಗಳು ನೋಡಿ, ಸೊ ಇಲ್ಲಿ ನಿಲ್ಸಿದ್ದೀವಿ. ಗಾಡಿಗಳು ಫುಲ್ ನಾಶ ಆಗೋಗೈತೆ, ಗಾಡಿಗಳು ಫುಲ್ಲು. ಇವಾಗ ಫೈನಲಿ 5 ಚಿಲ್ಲರೆ ಆಗಿದೆ. ಟೈಮ್ ಬಂದು 5:35 ಗುರು. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಟೆಂಪಲ್ ಹತ್ರ ಒಂದೇ ಗಾಡಿನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಫೈನಲಿ ಬಂದಿದ್ದೀವಿ. ಅಲ್ಲೊಂದು ದೇವಸ್ಥಾನ ಇದೆ. ಆ್ಯಕ್ಚುಲಿ ನಾವು ಇಲ್ಲಿ ಹೋಗ್ಬೇಕಾಗಿರೋದು. ಅದು ಬಂದು ಟೆಂಪಲು, ನೆಕ್ಸ್ಟ್ ಹೋಗಬೇಕು. ಸೊ ಹಿಂಗಿದೆ, ಬನ್ನಿ ಹೋಗೋಣ, ಒಳಗಡೆ ಹೋಗೋಣ. ಇಲ್ಲಿ ಒಡಪು ಇದೆ ನೋಡಿ, ಇದು ಒಡಪು ಅಂತ ಹೇಳ್ತಾರೆ ಇದಕ್ಕೆ. ಇದು ಫೇಮಸ್ಸು. ಬನ್ನಿ ಹೋಗೋಣ ಒಳಗಡೆ. ಸೊ ಫೈನಲಿ ಬಂದಿದ್ದೀವಿ ನೋಡಿ, ಹೊಳೆ ಹತ್ರ. ಇದು ಹೊಳೆ ಇದೆ ನೋಡಿ. ಇದೆಲ್ಲ ಸಿಕ್ಕಾಪಟ್ಟೆ ಗಲೀಜು ಮಾಡಿಬಿಟ್ಟಿದ್ರು ಲಾಸ್ಟ್ ಟೈಮು ಅಂತೆ ನೋಡಿ. ಇದೇ ಹೊಳೆ, ಇಲ್ಲೇ ಸ್ನಾನ ಮಾಡಿ. ಇದು ಹರಿಯೋ ಹೊಳೆ, ನೋಡ್ಕೋಬೋದು, ಸಖತ್ತಾಗಿದೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಗಲೀಜು ಮಾಡಿದ್ರು. ನೀವು ಅಷ್ಟೇ ಕರ್ನಾಟಕದವರು ಗಲೀಜು ಮಾಡಬೇಡಿ ಸುಮ್ಮನೆ. ಬನ್ನಿ ನೋಡೋಣ, ಇದೇ ಹೊಳೆ ಹೆಂಗಿದೆ ನೋಡಿ. ಅದು ನಾವು ಬಂದಿರೋದು ವೀಕ್ ಡೇಸು, ಆದರೂ ಜನ ನೋಡಿದ್ರು, ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಆಲ್ರೆಡಿ ಇಲ್ಲಿಂದ ಹೋಗ್ಬೇಕು ಮುಂದೆ ಒಳಗಡೆ ಸ್ಟ್ರೈಟ್. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು, ಹೆವಿ ಜನ. ಬಟ್ ಇಲ್ಲಿ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಕನ್ನಡದವ್ರವ್ರೆ. ಸೊ ಅದಕ್ಕೋಸ್ಕರ ನೋಡಿ, ಇಲ್ಲಿ ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ಇಳಿತವ್ರೆಲ್ಲ ಕೇಳೋದವ್ರು, ಇವರೆಲ್ಲ ಫುಲ್ ಕೇಳೋದವ್ರೆ ಪಾಪ. ಕಾದಿ ಸಾಕಾಗ್ಬಿಟ್ಟು ಸ್ವಲ್ಪ ದೂರ ಬಂದು ವಾಪಸ್ ರಿಟರ್ನ್ ಹೋಗ್ತಾವ್ರವ್ರು. ಏನು ಹೇಳಿ, ನನಗೂ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ನಾವು ಕರ್ನಾಟಕದವರು ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ ಆಗಿದೆ. ಮತ್ತು ಇನ್ನೊಂದೇನೆಂದರೆ ಪೊಲೀಸ್ನವರು, ಸೊ ನಾವು ಜನ ಜಾಸ್ತಿ ಇರೋದ್ರಿಂದ ಸೊ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ದಲೇ ಆ ಥರ ರಿಯಾಕ್ಷನ್ ಮಾಡಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಸೊ ಮಕ್ಕಳನ್ನ ಎತ್ಕೊಂಡಿರೋರನ್ನ ಒಬ್ಬೊಬ್ರನ್ನ ಬಿಡ್ತಿದ್ದಾರೆ. ಸೊ ಅದು ಆ್ಯಕ್ಚುಲಿ ರಿಯಲ್ ಇರೋದು. ನಾವು ಏನೇನೋ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ನೋಡೋಣ, ಮುಂದೆ ಹೋಗೋಣ, ದರ್ಶನ ಮಾಡೋಣ. ನಾವು ಪ್ರೆಸೆಂಟ್ ಇಲ್ಲಿದ್ದೀವಿ. ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ರಶ್ ಇದೆ. ಎಷ್ಟು ರಶ್ ಇದೆ ಅಂದರೆ ಹೆವಿ ರಶ್ ಇದೆ. ನೋಡ್ತಾ ಇರ್ಬೋದು. ಇದು ಬಂದು ನೀವು ಅಲ್ಲಿ ಬರುತ್ತೆ ಇದು ಏನಪ್ಪ ದೇವರು. ಸೊ ಅಲ್ಲಿಂದ ನೋಡ್ಕೊಂಡು ಹಿಂಗೆ ಬರ್ತಾರೆ ನೋಡಿ. ನಾವು ಹಂಗ ಸಿಕ್ಕಾಪಟ್ಟೆ ರಶ್ ಇದೆ. ವೀಕ್ ಡೇಸಲ್ಲೇ ಬಂದ್ಬಿಟ್ಟವ್ರೆ ಜನ, ಸಿಕ್ಕಾಪಟ್ಟೆ ವೀಕ್ ಡೇಸಲ್ಲೇ ಬಂದವ್ರೆ. ನಾವಿಲ್ಲೇ ಹೇಳ್ತಾ ಪಾಸ್ ಮಾಡ್ತಾ ಇದ್ದಾರೆ ಆನೆನ. ಯಾವಾಗ ಇದಕ್ಕೆ ದೇವ್ರ ಎತ್ಕೊಂಡು ಹೋಗೋಕ್ಕೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇವಾಗ ಎಲ್ಲ ಫುಲ್ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಹೆಂಗೆ
ಬಗ್ಗೆ ಎತ್ತಿತು ತಿರ್ಗಾ ಲಾಕ್ ಆಯ್ತಾಗಿದ್ದು ಅಭ್ಯಾಸ ಮಾಡಿರ್ತಿರ್ತಾರೆ. ಹಾಂ ಹಿಂಗೆ ಅಲ್ಲ. ಓಹ್ ರೆಡಿ ಅಣ್ಣ. ಓಹೋ ಹೆಂಗೈತೆ ಅಣ್ಣ. ಹಾಂ ಐತೆ. ಹ್ಞೂ ಅಲ್ಲೇ ಕುಂಕುಮ ಇಟ್ಟವ್ರೆ. ಕೆಂಚ ಕರಿಯ ಎಲಿಫೆಂಟ್ಸ್ ನೋಡಪ್ಪ ಎರಡೇ ಸರಿಯಾಗಿ ಸಾಕೋರು ಮಾತ್ರ, ಸರಿಯಾಗಿ ಅವು ಮಾತ್ರ ಕೆಡತ್ತಾಗಿ ಮಾತ್ರ ಹೆಂಗೋ ನೋಡಿ. ನೀರು ನೋಡಿ ಹೆಂಗೆ ಎತ್ಕೊಳತ್ತೆ. ಹಾಂ ಫೈನಲ್ಲಿ ರೆಡಿ ಆಗ್ತಾ ಇದೆ, ರೆಡಿ ಮಾಡ್ತಾ ಇದ್ದಾರೆ. ಇದಕ್ಕೆ ಆಲ್ರೆಡಿ ರೆಡಿ ಮಾಡಿ ನಿಲ್ಸಿದ್ದಾರೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಆಯ್ತು. ಎಲ್ಲ ಆನೆ ಎಷ್ಟು ಜನ ಕಾಯ್ಕೊಂಡು ಕೂತ್ಕೊಂಡು ನೋಡ್ಕೊಬಿಡಿ. ಆನೆ ಬಂತು. ನೋಡಿ ಇಲ್ಲಿ ಫುಲ್ಲು ಎಷ್ಟು ಗಲೀಜು ಮಾಡಿದ್ದಾರೆ ಅಂದರೆ ಎಲ್ಲ ಫುಲ್ ಎಲ್ಲ ಇದಕ್ಕೆ ಕರ್ನಾಟಕದವರು ಅಂದರೆ ಅವರು ಕ್ಲೀನ್. ಹೋದ ವರ್ಷ ಇನ್ನೂ ಜಾಸ್ತಿನೇ ಇತ್ತು, ಈ ವರ್ಷ ಸ್ವಲ್ಪ ಕಮ್ಮಿ. ನೋಡಿ ಅಲ್ಲೇ ಬಟ್ಟೆ ಎಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟಿದ್ದಾರೆ. ಸೊ ಫೈನಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಬಂತಾಯಿದ್ವಿ, ಜೋಳ ತಿಂತಾಯಿದ್ದೀವಿ. ಸೊ ನಮ್ಮ ಅಣ್ಣ ಇಲ್ಲೇ ಇದ್ದೇನೆ. ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಇಷ್ಟೊತ್ತಾಯಿತು. ಟೈಮ್ ಬಂದು ಎಷ್ಟಪ್ಪ ಟೈಮು 12:30 ಇವಾಗ. ಸೊ 12:30 ಆಯಿತು, ಬೆಳಿಗ್ಗೆ ಬಂದಿದ್ದು. ಸೊ ನನ್ನ ಗಾಡಿನಲ್ಲೇ ಬಂದಿರೋದು ನಾನು. ಸೊ ಫೈನಲಿ ಹೋಗ್ತಾ ಇದ್ದೀವಿ. ನಾವು ಜೋಳ ಫೈನಲಿ ಬೆಳಿಗ್ಗೆ ಏನೂ ತಿಂದಿರಲಿಲ್ಲ, ಹಾಗಾಗಿ ಜೋಳ ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.